ಶ್ರೀ ಗುರುದೇವ್. ನಾವೀಗ ಶವ ಧ್ಯಾನವೆಂಬ ಧ್ಯಾನ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡೋರಿದ್ದೇವೆ. ಧ್ಯಾನವೆಂದರೆ ಏಕಾಗ್ರತೆ, ಅತ್ತಿತ್ತ ಹರಿತಕ್ಕಂಥ ಚಂಚಲ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿದಾಗ ಚಮತ್ಕಾರವೇ ಘಟಿಸ್ತದೆ. ಇದಕ್ಕೆ ಮಂಗನ ರೂಪದ ಮನಸ್ಸಂತಾರ, ಮಂಗನ ಸ್ವಭಾವದ ಮನಸ್ಸಂತಾರ. ಇಂಥ ಮನಸ್ಸನ್ನು ಪಳಗಿಸಿ ಧ್ಯಾನ ಮಾಡುವ ವಿಧಾನವನ್ನು ನಾವಿಲ್ಲಿ ನೋಡಿಕೊಳ್ತಾ ಇದ್ದೇವೆ. ಧ್ಯಾನವೆಂದರೆ ಏಕಾಗ್ರತೆ, ಮನಸ್ಸನ್ನು ಒಗ್ಗೂಡಿಸುವಿಕೆ. ಇಂಥ ಒಗ್ಗೂಡಿಸುವಿಕೆಯನ್ನು ಮುಖ್ಯವಾಗಿಟ್ಟುಕೊಂಡು, ಮೂಲವಾಗಿಟ್ಟುಕೊಂಡು ಅನೇಕ ಧ್ಯಾನ ಪದ್ಧತಿಗಳನ್ನು ಯೋಗಿಗಳು ಹೇಳ್ತಾ ಹೋಗ್ತಾರೆ. ಏನು, ನೀವು ಯಾವುದಾದರೂ ಒಂದು ಗಿಡವನ್ನು ಗಮನಿಸ್ತಾ ಇದ್ದರೆ ಅದು ವೃಕ್ಷ ಧ್ಯಾನ ಅಂತ ಆಗ್ತದೆ. ಮೋಡ, ಆಕಾಶ ಇದನ್ನೇ ನೆಟ್ಟ ಮನಸ್ಸಿನಿಂದ, ಏಕಾಗ್ರ ಮನಸ್ಸಿನಿಂದ ನೋಡ್ತಾ ಇದ್ರೆ ಅದಕ್ಕೆ ಆಕಾಶ ಧ್ಯಾನ ಅಂತ ಹೇಳ್ತಾರೆ. ಶ್ವಾಸದ ಕಡೆಗೆ ಗಮನ ಕೊಟ್ಟರೆ ಶ್ವಾಸ ಧ್ಯಾನ ಅಂತ ಹೇಳ್ತಾರೆ. ಹೀಗೆ ಏಕತ್ರ ಮನಸ್ಸಿನ ಚಂಚಲತೆಯನ್ನು ನಿವಾರಿಸಿಕೊಂಡು ಅದರ ಓಘವನ್ನು ಒಂದೇ ಕಡೆ ಟರ್ನ್ ಮಾಡಿದಾಗ, ತಿರುಗಿಸಿದಾಗ ಘಟಿಸುವ ಒಂದು ಸ್ಥಿತಿಯೇ ಧ್ಯಾನ. ಅಂತ ಅನೇಕ ಧ್ಯಾನ ಪದ್ಧತಿಯೊಳಗ ಶವ ಧ್ಯಾನ ಅನ್ನೋದು ಒಂದು ಅದ್ಭುತವಾದ ಧ್ಯಾನ ಪದ್ಧತಿ. ಈ ಶವ ಧ್ಯಾನವನ್ನು ಯಾಕೆ ಮಾಡಬೇಕು? ಶವ ಧ್ಯಾನವನ್ನು ಯಾಕೆ ಮಾಡಬೇಕು? ಇದರ ಮಾಡುವಿಕೆಯಿಂದ ಪ್ರಯೋಜನಗಳು ಏನು? ಒಂದು, ಶವ ಧ್ಯಾನದ ನಿತ್ಯದ ಒಂದು ರೂಢಿಯಿಂದ, ಸಾಧನೆಯಿಂದ ಬದುಕಿನ ಕ್ಷಣಭಂಗುರತೆಯ ಬಗೆಗೆ ಸ್ಪಷ್ಟವಾದ ಜ್ಞಾನ ಮನಸ್ಸಿಗೆ ಸಿಗುತ್ತದೆ. ದೇಹದ ಅಶಾಶ್ವತೆಯ ಬಗೆಗೆ ಮಾಹಿತಿ ಸಿಗುತ್ತದೆ ಮನಸ್ಸಿಗೆ. ಪದೇ ಪದೇ ಈ ಧ್ಯಾನವನ್ನು ಮಾಡೋದರಿಂದ ಮನಸ್ಸು ಮೃತ್ಯುವಿನ ಬಾಗಿಲನ್ನು ತಟ್ಟಲಿಕ್ಕೆ ತಾನೇ ತಯಾರಾಗ್ತದೆ. ಆದ ಕಾರಣ ಶವ ಧ್ಯಾನ ಅತ್ಯಂತ ಅಪರೂಪದ ಧ್ಯಾನದ ಅಂಥ ಧ್ಯಾನವನ್ನು ನೀವು ಮಾಡ್ತಾ ಇದ್ದೀರಿ. ಸ್ಥಿತಿ, ಧ್ಯಾನದ ಸ್ಥಿತಿ ಹೇಗಿರಬೇಕು? ನೀವು ಶವಾಸನದಲ್ಲಿ ಮಲಗ್ತಾ ಇದ್ದೀರಿ. ತಲೆಯನ್ನು ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಲಗುವಂತೆ ನೋಡಿಕೊಳ್ಳಿ. ನಿಮ್ಮ ಎರಡೂ ಕಾಲುಗಳು 1.5 ಅಡಿಯಿಂದ 2 ಅಡಿ ಅಗಲವಾಗಿರಲಿ. ಕೈಗಳು ಶರೀರದಿಂದ 9 ಇಂಚು ದೂರದೊಳಗ ಆಕಾಶದ ಕಡೆಗೆ ಮುಖ ಮಾಡಿ ಇರಲಿ. ಅದು ಎಂಥದೇ ಇದ್ದರೂ, ಹೇಗೆ ಇದ್ದರೂ ಕೂಡ ನಿಮ್ಮ ಇಡೀ ಶರೀರ ಅತ್ಯಂತ ಸಡಿಲ. ಅದು ಬೆರಳುಗಳನ್ನಾಗಲಿ, ಕೈಗಳನ್ನಾಗಲಿ, ಮೊಣಕೈ ಆಗಲಿ, ತಲೆ ಆಗಲಿ, ಕಾಲಾಗಲಿ, ಹಿಮ್ಮಡದ ಭಾಗವಾಗಲಿ, ಯಾವುದೇ ಶರೀರದ ಯಾವುದೇ ಭಾಗದಲ್ಲಿ ಬಿಗಿತ ಇರಕೂಡದು. ಸಹಜತೆ, ಸ್ಟ್ರೇಟ್ ಆಗಿ ಬೆರಳುಗಳನ್ನ ಇಡಬೇಕಂತಿಲ್ಲ. ಸರಳ ಬಿಡ್ರಿ, ಅವು ತನ್ನ ಪಾಡಿಗೆ ತಾವು ಇರಲಿ. ನ್ಯಾಚುರಲ್, ಕ್ವೈಟ್ ನ್ಯಾಚುರಲ್. ಈಗ ನಿಮ್ಮ ತಲೆಯ ಭಾಗವನ್ನು ಅರ್ಧ ಎಡಕ್ಕರ ಆಗಲಿ, ಅರ್ಧ ಬಲಕ್ಕರ ಆಗಲಿ ತಿರುಗಿಸ್ರಿ. ಈಗ ಈ ಸ್ಥಿತಿಯಿಂದ ನೀವು ನಿಮ್ಮನ್ನು ಅವಲೋಕನೆ ಮಾಡ್ಕೊಳ್ತಾ ಬನ್ನಿ. ನಿಮ್ಮನ್ನಂದ್ರೆ ನಿಮ್ಮ ದೇಹವನ್ನ ಆಗುತ್ತದೆ ಇಲ್ಲಿ. ಈ ಸಾಧನೆಗೆ ಮುಖ್ಯವಾದುದು ನಿಮ್ಮ ದೇಹ.
ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರ. ಆಧ್ಯಾತ್ಮಿಕವಾಗಿ ನೀವು ಒಂದು ಆತ್ಮ, ಆದರೆ ಬರೀ ಆತ್ಮ ಒಂದೇ ನೋಡೋದಲ್ಲ, ನೋಡೋದಿಲ್ಲ, ಕೇಳೋದಿಲ್ಲ, ವಿಚಾರ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಅದು ಶುದ್ಧ ಆತ್ಮ ಸುಮ್ಮನೆ ಒಂದು ಬೀಜದೋಪಾದಿಯೊಳಗೆ ಇದ್ದು ಬಿಡ್ತದ. ಅದಕ್ಕೆ ಕೈ ಇಲ್ಲ, ಕಾಲಿಲ್ಲ, ಏನಿರೋದಿಲ್ಲ. ಅದಕ್ಕೆ ಶರೀರ ಸಾಧನ ಮಾರ್ಗ ಆಗ್ತದ. ಆತ್ಮ ಏನೇ ಮಾಡಿದರೂ ಕೂಡ, ಏನೇ ಮಾಡ್ಲದು ಶರೀರದ ಮೂಲಕವೇ ಮಾಡ್ತದ. ನಿಮಗೆ ಗೊತ್ತಿರಲಿ, ನಿಮಗೆ ಪ್ರಶ್ನೆಯನ್ನು ಹಾಕಿದಾಗ ಯಾವುದು ನೋಡೋದು ನಿಮ್ಮ ಶರೀರದಲ್ಲಿ ಅಂತ ನಾನು ಕೇಳಿದಾಗ ಕಣ್ಣುಗಳು ಅಂತೀರಿ. ಯಾವುದು ಕೇಳೋದು ಅಂದಾಗ ಕಿವಿಗಳು ಅಂತೀರಿ. ಯಾವುದು ವಾಸನೆಯನ್ನು ಆಘ್ರಾಣಿಸೋದು ಅಂದಾಗ ಮೂಗು ಅಂತ ಹೇಳ್ತೀರಿ. ಯಾವುದು ರುಚಿ ನೋಡೋದು ಅಂದಾಗ ನಾಲಿಗೆ ಅಂತೀರಿ. ನಿಮಗೆ ಇದು ಸರಿ ಅನ್ನಿಸ್ತದೆ ಉತ್ತರ. ಆದರೆ ಇದೆಲ್ಲವೂ ಭ್ರಮೆ ಮತ್ತು ಸುಳ್ಳು. ಒಳಗಿರೋ ಅಗೋಚರ ಆತ್ಮವೇ ಕಣ್ಣುಗಳ ಮೂಲಕ ನೋಡುತ್ತದೆ. ಒಳಗೆ ಇರೋ ಅಗೋಚರ ಆತ್ಮವೇ ಕಿವಿಗಳ ಮೂಲಕ ಕೇಳುತ್ತದೆ. ಒಳಗಿರುವ ಪವಿತ್ರ ಅಗೋಚರ ಆತ್ಮವೇ ಬಾಯಿಯ ಮತ್ತು ನಾಲಿಗೆಯ ಮೂಲಕ ರುಚಿಯನ್ನು ನೋಡುತ್ತದೆ. ಅದೇ ಆತ್ಮವೇ ಮೂಗಿನ ಮೂಲಕ ವಾಸನೆಯನ್ನು ಆಘ್ರಾಣಿಸುತ್ತದೆ. ಇದು ಸದಾ ನೀವು ನೆನಪಿಟ್ಟುಕೊಳ್ಳಿ, ಸದಾ ನೆನಪಿಟ್ಟುಕೊಳ್ಳಿ. ಆತ್ಮವೇ ಮಾಡೋದು ಶರೀರದ ಮೂಲಕ, ಶರೀರದ ಅಂಗಾಂಗಗಳ ಮೂಲಕ, ಇಂದ್ರಿಯಗಳ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ. ಇದನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳಿ. ಈ ಹಿನ್ನೆಲೆಯೊಳಗ ನಾವು ಶವ ಧ್ಯಾನವನ್ನು ಮಾಡೋಣ. ನಿಮ್ಮ ಇಡೀ ಶರೀರ ತುಂಬಾ ತುಂಬಾ ಸರಿ ಬಿಡ್ತಾ ಹೊಂಟಿದ್ದೀರಿ. ಶವಾಸನದ ಸ್ಥಿತಿಯಲ್ಲಿ ನೀವಿದ್ದೀರಿ. ಶವ ಆಸನ ಅಂದರೆ ಶವದಂತೆ ಮಲಗಿದ ಸ್ಥಿತಿಗೆ ಶವಾಸನ ಅಂತ ಹೇಳ್ತಾರೆ. ಯಾವುದಾದರೂ ಶವ ಎಂದಾದರೂ ಅಲಗಾಡೋದನ್ನ ನೋಡಿದ್ದೀರಾ? ಶರೀರವನ್ನ ಚಲಿಸ್ತಾ ಇರೋದನ್ನ ನೋಡಿದಿರಾ ಶರೀರದಿಂದ? ಇಲ್ಲ, ಅದು ನಿರ್ಜೀವ, ಒಂದು ಕೊರಡು. ಈಗ ನೀವು ನಿಮ್ಮ ಶರೀರವನ್ನ ಒಂದು ಕೊರಡಿನಂತೆ ಮಾಡಿಕೊಂಡಿದ್ದೀರಿ. ಈಗ ಏನಿದ್ರು ನಿಮ್ಮ ಮನಸ್ಸನ್ನು ಜಾಗೃತಗೊಳಿಸಿಕೊಂಡಿದ್ದೀರಿ. ಶರೀರವನ್ನು ಕೊರಡಾಗಿಸಿದ್ದೀರಿ, ನಿಸ್ತೇಜವಾಗಿಸಿದ್ದೀರಿ. ಶರೀರದ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದೀರಿ. ಇನ್ನು ಮೇಲೆ ಶರೀರ ನಾನು ಹೇಳುವವರೆಗೂ ಅಲುಗಾಡೋದಿಲ್ಲ. ಏನಿದ್ರೂ ನಿಮ್ಮ ಮನಸ್ಸಿನೊಂದಿಗೆ ಕಾರಬಾರು. ನಿಮ್ಮ ಮನಸ್ಸು ನಾನು ಹೇಳಿದ ಮಾತನ್ನು ಕೇಳ್ತಾ ಇದೆ. ಕಿವಿಗಳ ಮೂಲಕ, ಕಿವಿ ಎಂಬ ಇಂದ್ರಿಯಗಳ ಮೂಲಕ, ಎರಡೂ ಕಿವಿಗಳ ಮೂಲಕ ಮನಸ್ಸು ನನ್ನ ಮಾತನ್ನು ಕೇಳ್ತಾ ಇದೆ. ನೀವು ಮನೋಶರೀರಿಗಳಾಗಿದ್ದೀರಿ. ಈಗ ಪಾದದಿಂದ ಶುರು ಮಾಡಿಕೊಳ್ಳಿ. ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಪಾದಗಳನ್ನು ತುಂಬಾ ಸರಿಬಿಟ್ಟಿದ್ದೀರಿ. ಹೀಗೆ ಪಾದಗಳಿಂದ ಹಿಮ್ಮಡಕ್ಕೆ ಬರ್ತೀರಿ. ಹಿಮ್ಮಡದ ಭಾಗದಿಂದ ಎರಡೂ ಮೊಣಕಾಲುಗಳಿಗೆ ಬರ್ತಾ ಇದ್ದೀರಿ. ಹಾಗೆ ನಿಮ್ಮ ಶರೀರವನ್ನು ಒಂದು ಕರ್ಸರ್ ಟೈಪ್ ತಗೊಳ್ಳಿ. ನಾನು ನಿಮಗೆ ಹೇಳಿದ್ದೀನಿ ಆಧ್ಯಾತ್ಮಿಕ ಕರ್ಸರ್ ಅಂತ ತಿಳ್ಕೊಂಡು. ಏನಿದು ಆಧ್ಯಾತ್ಮಿಕ ಕರ್ಸರು?
ಒಂದು ತ್ರಿಕೋನ, ಅದು ಪಾಯಿಂಟು ಒಂದು ಭೂಮಿಯ ಕಡೆಗಿದೆ. ಅದರ ಮೇಲೆ ಮತ್ತೊಂದು ತ್ರಿಕೋನವನ್ನು ಕೂಡಿಸ್ತೀರಿ. ಎರಡನೇ ತ್ರಿಕೋನದ ಪಾಯಿಂಟು ಆಕಾಶದ ಕಡೆಗಿದೆ. ನಡುವೆ ಓಂ, ಕಾಲ್ಪನಿಕವಾಗಿ ಓಂ ಬರೀತೀರಾ. ಇದು ಒಂದು ಆಧ್ಯಾತ್ಮಿಕ ಕರ್ಸರ್. ಲ್ಯಾಪ್ಟಾಪಿನೊಳಗ ಹೇಗೆ ನೀವು ಕರ್ಸರನ್ನು ತೆಗೆದುಕೊಂಡು ನಿಮಗೇನು ಬೇಕೋ ಅದನ್ನು ತಕ್ಕೊಳ್ತೀರಿ, ಓಪನ್ ಮಾಡ್ಕೊಳ್ತೀರಿ, ನೋಡ್ತೀರಿ, ಅಂತರ್ಜಾಲವನ್ನು ಜಾಲಾಡ್ತೀರಿ. ಅದೇ ಥರ ನೀವು ನಿಮ್ಮ ಮನಸ್ಸನ್ನು ಒಂದು ಕರ್ಸರ್ ಟೈಪ್ ಯೂಸ್ ಮಾಡಿಕೊಳ್ಳಿ. ಈಗ ಮನೋ ಕರ್ಸರ್ ಪಾದದ ಹತ್ತಿರ ಹೋಗಿದೆ. ಬಹುಶಃ ನಿಮಗೆ ಎರಡೂ ಕಾಲನ್ನು ನೋಡಿಕೊಳ್ಳೋದು ತೊಂದರೆಗೀಡು ಮಾಡಬಹುದು. ಕಾರಣ ಒಂದೊಂದೇ ಭಾಗವನ್ನು ನೋಡ್ತಾ ಬರೋಣ. ನಿಮ್ಮ ಮನಸ್ಸಿನ ಕರ್ಸರನ್ನು ಎಡಗಾಲಿನ ಪಾದದ ಕೆಳಗೆ ತಗೊಳ್ಳಿ. ಹೋಗಿ ಹೋಗಿ ನಿಮ್ಮ ಎಡ ಪಾದದ ಕೆಳಗಿನ ಭಾಗ, ಅಂಗಾಲು ಅಂತೇನು ಹೇಳ್ತೀವಿ, ಅಂಗಾಲು, ಎಡ ಅಂಗಾಲು, ಅಲ್ಲಿ ನೀವು ಕರ್ಸರನ್ನು ನಿಲ್ಲಿಸಿದ್ದೀರಿ. ಈಗ ಅಲ್ಲಿನ ಸಂವೇದನೆಗಳು ನಿಮ್ಗೆ ಗೊತ್ತಾಗ್ತಾ ಇವೆ. ಈಗ ನಿಮಗೆ ಅಲ್ಲಿನ ಸಂವೇದನೆಗಳು ಗೊತ್ತಾಗ್ತಾ ಇವೆ. ಬಿಸಿ ಬಿಸಿ ಭಾವ, ಏನೇನೇನೋ ಒಂಥರದ ಸಂವೇದನೆ, ಬಿಸಿಯಾಗುವಿಕೆ, ತುರಿಕೆಯ ಒಂದು ಸ್ಥಿತಿ ನೋಡಿ, ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಡ ಅಂಗಾಲು ಕೆಳಗಿನ ಭಾಗದೊಳಗ ನಿಮ್ಮ ಈ ಘಟನೆ ನಡೀತಿದೆ. ನಿಮ್ಮ ಮನಸ್ಸೆಂಬ ಕರ್ಸರನಲ್ಲಿ ನಿಲ್ಲಿಸಿದ್ದೀರಿ, ಗೋಚರ ಆಗ್ತಾ ಇದೆ. ಈಗ ಕರ್ಸರನ್ನ, ಮನಸ್ಸಿನ ಕರ್ಸರನ್ನ ಎಡ ಅಂಗಾಲಿನಿಂದ ಮೇಲಕ್ಕೆ ಮೇಲಕ್ಕೆ ಸಾವಕಾಶ ತಗೊಬತ್ತಾ ಬನ್ನಿ. ಹೀಗೆ ಬರ್ತಾ ಇದೆ, ಹೀಗೆ ಬರ್ತಾ ಇದೆ. ಮೊಣಕಾಲ ಹತ್ರ ನಿಂತು ಬಿಡ್ತದೆ. ಮೊಣಕಾಲೊಳಗೆ ಏನಾಗ್ತದೆ ಗಮನಿಸಿ. ಮೊಣಕಾಲಿನೊಳಗ ಏನು ಸಂವೇದನೆ ಆಗ್ತದೆ ಗಮನಿಸಿ. ಮೊಣಕಾಲಿನಲ್ಲಿ ಏನು ಸಂವೇದನೆ ಆಗ್ತದೆ ಗಮನಿಸಿ. ನಾನು ಸ್ವಲ್ಪ ಬಿಡುವು ಕೊಡ್ತೀನಿ, ವೇಳೆ ಕೊಡ್ತೀನಿ. ಸ್ವಲ್ಪ ಹೊತ್ತು ಇರ್ಲಿಕ್ಕಲ್ಲೇ ನೀವು ಗಮನಿಸಬೇಕು. ಹಾಗೆ ನಿಮ್ಮ ಎಡತೊಡೆಯ ಮೇಲೆ ಬನ್ನಿ. ಎಡತೊಡೆಯ ಭಾಗದಲ್ಲಿ ನೋಡಿಕೊಳ್ಳಿ. ಅಲ್ಲೇನಾದರೂ ನೋವು ಇದೆಯಾ ನೋಡಿಕೊಳ್ಳಿ. ನೋವು ಇದೆಯಾ ನೋಡಿಕೊಳ್ಳಿ. ಈಗ ಹಾಗೆ ಎಡಗಡೆಯ ದಿಡದಿಂದ ಎಡ ಮುಂಡಕ್ಕೆ ಬರ್ತಾ ಇದ್ದೀರಿ. ಎಡ ಭಾಗದ ಶರೀರಕ್ಕೆ ಬರ್ತಾ ಇದ್ದೀರಿ. ನೀವು ಆಕ್ಚುಲಿ ಅರ್ಧನಾರೀಶ್ವರರಿದ್ದೀರಿ. ನಿಮ್ಮ ಬಲಭಾಗ ಪುರುಷ ಭಾಗ, ನಿಮ್ಮ ಎಡಭಾಗ ಸ್ತ್ರೀ ಭಾಗ. ಅದಕ್ಕೆ ಈಗ ಸ್ತ್ರೀ ಭಾಗದತ್ತ ಮೊದಲ ಸಾಧನೆ ಇದೆ. ಸ್ತ್ರೀ ಭಾಗವನ್ನು ನೋಡಿಕೊಳ್ಳಿ. ನಿಮ್ಮ ಎಡ ಹೊಟ್ಟೆ, ಎಡ ಪಕ್ಕೆಲವು, ಎಡ ಎದೆ, ಎಡ ಭುಜ. ಭುಜದ ಮೇಲೆ ಬಂದಾಗ ಎಡಗೈಯನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತೀರಿ. ಈಗ ಎಡಗೈಯ ಬೆರಳುಗಳನ್ನು ಗಮನಿಸ್ತಾ ಇದ್ದೀರಿ. ಕರ್ಸರನ್ನು ಅಲ್ಲಿ ಒಯ್ದಿದ್ದೀರಿ. ನಿಮ್ಮ ಆಧ್ಯಾತ್ಮಿಕ ಎಡಗೈಯ ಬೆರಳೊಳಗೆ ಇದೆ. ಅಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಆಗ್ತಾ ಇದೆ. ಅಲ್ಲಿ ಆಧ್ಯಾತ್ಮಿಕ ಪ್ರಭೆ ಹೋಗ್ತಾ ಇದೆ. ಕಾಸ್ಮಿಕ್ ವೇವ್ಸ್ ಹೋಗ್ತಾ ಇದೆ. ಅಲ್ಲಿಂದ ಅನುಭವ ಏನಾದರೂ ಬರುತ್ತಾ ನೋಡಿಕೊಳ್ಳಿ. ಹಾಗೆ ನಿಮ್ಮ ಬೆರಳುಗಳಿಂದ ನಿಮ್ಮ ಅಂಗೈ ಮುಂಗಟ್ಟಿಗೆ ಬನ್ನಿ. ಹಾಗೆ ಮೊಣಕೈ ಬನ್ನಿ. ಎಡ ಮೊಣಕೈ, ಮತ್ತೆ ಎಡಭುಜ,
ಈಗ ಇಡಿಯಾದ ಗಂಟಲು ಈಗ ಎಡಗಿವಿ, ಅಳ್ಳೆತ್ತಿ ಭಾಗ ಬ್ರಹ್ಮರಂಧ್ರ ಅಂತ ನಾವು ಹೇಳ್ತೀವಿ. ಬ್ರಹ್ಮರಂಧ್ರವನ್ನ ಸ್ಪಷ್ಟವಾಗಿ ನೋಡಿಕೊಳ್ಳಿ. ಬಲಗಿವಿ ಅತ್ತ ನಿಮ್ಮ ಕರ್ಸರನ್ನು ವೈರಿ. ಬಲಕಪಾಲ, ಮತ್ತೆ ಇಡೀ ಗಂಟಲು. ಈಗ ಇಡಿಯಾಗಿ ನಿಮ್ಮ ರುಂಡ, ಮೂಗು, ಬಾಯಿ, ಕಣ್ಣುಗಳು ನಿಶ್ಚೇಷ್ಟಿತವಾಗಿವೆ. ಕಣ್ಣುಗಳಿದ್ದು ನೋಡ್ತಾ ಇಲ್ಲ, ಮೂಗಿದ್ದು ಅಘ್ರಾಣಿಸ್ತಾ ಇಲ್ಲ, ಬಾಯಿದ್ದು ಏನು ರುಚಿ ಇಲ್ಲ, ಅಲ್ಲೆದಕ್ಕೆ ಏನು ಅದರ ಕಾರ್ಯವೇ ನಿಂತು ಹೋಗಿದೆ. ಈಗ ಬಲಭುಜ, ನಿಮ್ಮ ಕರ್ಸರನ್ನ ಬಲಭುಜಕ್ಕೆ ತೆಗೆದುಕೊಂಡು ಬನ್ನಿ. ನಾನು ಹೇಳೋದನ್ನು ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಿ. ಕರ್ಸರ್ ಅಂದರೆ ನಿಮ್ಮ ಮನಸ್ಸನ್ನು ಒಂದು ಕರ್ಸರ್ ರೂಪದಲ್ಲಿ ಇಟ್ಟಿದ್ದೀರಿ. ನಿಮಗೆ ಗೊತ್ತಾಗುವ ಹಾಗೆ ಈ ಒಂದು ಸಂಕೇತವನ್ನು ಕೊಡ್ತಾ ಇದ್ದೀನಿ, ಒಂದು ಚಿಹ್ನೆಯನ್ನು ಕೊಡ್ತಾ ಇದ್ದೀನಿ. ಒಂದು ಆಧ್ಯಾತ್ಮಿಕ ಚಿಹ್ನೆ, ಆಧ್ಯಾತ್ಮಿಕ ಕರ್ಸರ್, ಆಧ್ಯಾತ್ಮಿಕ ಯಂತ್ರ. ಇದು ಅದನ್ನು ಮೂವ್ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ನೀವು ಇದ್ದೀರಿ. ಬಲಭುಜ, ನಿಮ್ಮ ಆಧ್ಯಾತ್ಮಿಕ ಕರ್ಸರನ್ನ ಬಲಭುಜಕ್ಕೆ ಒಯ್ದಿದ್ದೀರಿ. ಬಲ ಮೊಣಕೈ, ಅಲ್ಲಿ ನೋಡಿಕೊಳ್ಳಿ. ಈಗ ನೀವು ನೋಡಿದ ತಕ್ಷಣ ನಿಮಗೆ ಅಲ್ಲಿ ಸಂವೇದನೆಗಳು ಗೊತ್ತಾಗ್ತವ. ಬಲ ಅಂಗೈ, ಬಲ ಕೈಯ ಬೆರಳುಗಳು ನೋಡ್ತಾ ಹೋಗಿ, ಅಲ್ಲಿ ಆಗೋದನ್ನು ಗಮನಿಸ್ರಿ. ಇಲ್ಲೂ ಕೂಡ ಈಗ ಬಿಸಿ ಬಿಸಿ ಅನುಭವ ಬರ್ತಾ ಇದೆ, ಪಿನ್ನಿಂಗ್ ಸೆನ್ಸೇಷನ್ ಬರ್ತಾ ಇದೆ, ತುರಿಕೆ ಟೈಪ್ ಆಗ್ತಾ ಇದೆ. ಅದನ್ನು ಗಮನಿಸಿ. ಕೈಗಳಿಂದ ಆಧ್ಯಾತ್ಮದ ಪ್ರಭೆ ಹೊರಗಡೆ ಹೋಗ್ತಾ ಇದೆ. ಕಾಸ್ಮಿಕ್ ವೇವ್ಸ್ ಅಂತ ನಾವು ಹೇಳ್ತೀವಿ. ಮತ್ತೆ ವಾಪಸ್ ನೀವು ಬಲ ಭುಜಕ್ಕೆ ಬರ್ತೀರಿ. ಈಗ ಬಲಭಾಗದ ಎದೆ, ಪುರುಷ ಭಾಗ, ಬಲಭಾಗದ ಪಕ್ಕೆಲಬು, ಬಲಭಾಗದ ಸೊಂಟ, ಬಲಭಾಗದ ತೊಡೆ, ಹಾಗೆ ಕೆಳಗಿಳಿತಾ ಹೋಗಿ ಬಲಭಾಗದ ಮೊಣಕಾಲು, ಬಲಭಾಗದ ಅಂಗಾಲು, ಹಿಮ್ಮಡ ಹಾಗೂ ಇಡೀ ಪಾದ, ಬಲಭಾಗದ ಬಲ ಕಾಲಿನ ಅಂಗೈ, ಅಂಗಾಲು, ಹಿಮ್ಮಡ ಸ್ಪಷ್ಟವಾಗಿ ನೀವು ಅನುಭವ ತೆಗೆದುಕೊಳ್ತಿದ್ದೀರಾ. ಆ ಭಾಗದ್ದು ಒಂದು ಹಂತಕ್ಕೆ ಕರ್ಸರನ್ನು ನಿಲ್ಲಿಸಿಬಿಟ್ರಿ. ಈಗ ಸ್ವಲ್ಪ ಬಿಡುವು ತೆಗೆದುಕೊಳ್ಳಿ. ಶಾಂತವಾಗಿ ಮಲಗಿದ್ದೀರಿ. ಇಡೀ ಶರೀರವನ್ನು ತುಂಬ 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 ಸೊಳ್ಳೆ ಮಾಡಿದ್ದೀರಿ. ಸುತರಾಮ್ ಎಷ್ಟಷ್ಟು ನಿಮ್ಮ ಶರೀರದ ಮೇಲೆ ಪ್ರಜ್ಞೆ ಇಟ್ಟಿಲ್ಲ ನೀವು. ಅಲ್ಲಿ ನೋವಿಲ್ಲ, ಚಲನೆ ಇಲ್ಲ, ನಿಶ್ಚೇಷ್ಟಿತವಾಗಿ ಒಂದು ಶವದ ಥರ ನಿಮ್ಮ ದೇಹ ಮಲಗಿದೆ. ಮತ್ತೆ ನಿಮ್ಮ ಕರ್ಸರನ್ನ ನಿಮ್ಮ ಹೊಂಕುಳದ ಮೇಲೆ, ನೇವಲ್ ಪಾರ್ಟ್ ಮೇಲೆ ತಗೊಂಬನ್ನಿ. ನಿಮ್ಮ ಆಧ್ಯಾತ್ಮಿಕ ಕರ್ಸರನ್ನ, ಮನೋಕರ್ಸರನ್ನ ನೇವಲ್ ಪಾರ್ಟ್ ಮೇಲೆ ತಗೊಂಬನ್ನಿ. ಅಲ್ಲಿ ಸಂಪೂರ್ಣ ನಿಮ್ಮ
ಮನಸ್ಸನ್ನು ಕೇಂದ್ರೀಕರಿಸಿ. ಕರ್ಸರ್ ಅಲ್ಲೇ ಇದೆ ಅಂದರೆ ಇದರ ಅರ್ಥ ನಿಮ್ಮ ಮನಸ್ಸು ಸಂಪೂರ್ಣ ಅಲ್ಲೇ ಇದೆ. ಹೊಕ್ಕಳ ಭಾಗದ ಏರಿಳಿತವನ್ನು ಗಮನಿಸ್ತಾ ಇದ್ದೀರಿ. ಈಗ ಕೆಲವು ಕ್ಷಣ ನಿಮ್ಮ ಹೊಟ್ಟೆಯ ಏರಿಳಿತಗಳನ್ನು ಏರಿಸ್ತಾ ಹೋಗಿ ಆಳ ಉಸಿರಾಟ ಮಾಡ್ತಾ ಪೂರ್ಣ ಉಸಿರನ್ನ ತಗೊಳ್ತಾ ಇದ್ದೀರಿ. ಹೊಟ್ಟೆಯನ್ನು ಪೂರ್ಣ ಉಬ್ಬಿಸ್ತಾ ಇದ್ದೀರಿ. ಬಿಡ್ತಾ ಬಿಡ್ತಾ ಉಸಿರನ್ನು ಬಿಡ್ತಾ ಬಿಡ್ತಾ ಪೂರ್ಣ ಹೊಟ್ಟೆಯನ್ನು ಆಕುಂಚನ ಮಾಡ್ತಾ ಇದ್ದೀರಿ. ಪೂರ್ಣ ಆಕುಂಚನ, ಪೂರ್ಣ ಪ್ರಸರಣ. ಅಬ್ಡಾಮಿನಲ್ ಬ್ರೀದಿಂಗ್ ಅಂತೀವಿ ನಾವಿದಕ್ಕೆ. ಥೊರಾಸಿಕ್ ಬ್ರೀದಿಂಗ್ ಬೇಡ, ಅಬ್ಡಾಮಿನಲ್ ಬ್ರೀದಿಂಗ್ ಮಾಡ್ತಾ ಇದ್ದೀರಿ. ಪೂರ್ಣ ಅಪ್, ಪೂರ್ಣ ಡೌನ್, ಪೂರ್ಣ ಅಪ್, ಹೊಟ್ಟೆ ಪೂರ್ಣ ಅಪ್, ಪೂರ್ಣ ಡೌನ್. ಆಳವಾದ ಉಸಿರಾಟ, ಮೆಲ್ಲಗೆ ಸಾವಕಾಶಿಗೆ ಉಸಿರಾಟ. ತುಂಬ್ತಾ ಹೋಗುತ್ತೀರಿ ಹೊಟ್ಟೆಯ ಭಾಗದ ಶ್ವಾಸಕೋಶವನ್ನ ಬಲೂನ್ ಥರ. ಆಳವಾಗಿ ತಗೊಳ್ತೀರಿ, ಆಳವಾಗಿ ಬಿಡ್ತೀರಿ, ಆಳವಾಗಿ ತಗೋತೀರಿ, ಆಳವಾಗಿ ಬಿಡ್ತೀರಿ. ಕೆಲವು ಕ್ಷಣ ಈ ಕ್ರಿಯೆಯನ್ನು ಮುಂದುವರಿಸಿರಿ. ಸಂಪೂರ್ಣ ಮನಸ್ಸು ಹೊಕ್ಕಳದ ಕಡೆಗಿದೆ. ನಿಮ್ಮ ಮನಸ್ಸಿನ ಕರ್ಸರ್ ಹೊಕ್ಕಳದ ಮೇಲೆ ಇಟ್ಟಿದ್ದೀರಾ, ಗಮನಿಸ್ತಾ ಇದ್ದೀರಿ. ಅಲ್ಲಿ ಆಗತಕ್ಕಂಥ ಸಂವೇದನೆಗಳನ್ನು ನೋಡ್ತಾ ಇದ್ದೀರಿ. ಸಂವೇದನೆಗಳನ್ನು ನೋಡ್ತಾ ಇದ್ದೀರಿ, ಸಂವೇದನೆಗಳನ್ನು ನೋಡ್ತಾ ಇದ್ದೀರಿ. ಖಂಡಿತವಾಗಿಯೂ ಅಲ್ಲಿ ಕೆಲವೊಂದು ಸಂವೇದನೆಗಳು ಕಾಣಿಸ್ತಾ ಇವೆ ನಿಮಗೆ. ಈಗ ನಿಮ್ಮ ಹೊಕ್ಕಳದ ಭಾಗವನ್ನು ಇದ್ದಕ್ಕಿದ್ದಂತೆ ಟೈಟ್ ಮಾಡ್ಕೊಳ್ತೀರಾ. ಉಸಿರಾಟದ ಕಡೆ ಗಮನ ಸಾಕು. ಸ್ವಲ್ಪ ಬಿಗಿ ಹಿಡಿತೀರಿ, ಹೊಟ್ಟೆಯನ್ನು ಬಿಗಿ ಹಿಡಿತೀರಿ. ಅಲ್ಲೊಂದು ಒತ್ತಡವನ್ನು ಕ್ರಿಯೇಟ್ ಮಾಡ್ಕೊತೀರಿ. ನಿಮಗೆ ಗೊತ್ತಿರಲಿ, ನಾಭಿಯಿಂದಲೇ ಬ್ರಹ್ಮ ಹುಟ್ಟಿದ್ದು. ನಾಭಿಗೆ ಅತ್ಯಂತ ಅದ್ಭುತ ಶಕ್ತಿ ಇದು. ಇಡೀ ದೇಹದೊಳಗ ನಾಭಿಗೆ ಅತ್ಯಂತ ಮಹತ್ವದು. ಅಲ್ಲಿಂದಲೇ ಎಲ್ಲ ವ್ಯಾಧಿಗಳು ಶುರು ಆಗುತ್ತದೆ ದೇಹದೊಳಗ, ನೆನಪಿಡಿ. ಇಲ್ಲಿ ಮಣಿಪುರ ಚಕ್ರವೆಂಬ ಷಟ್ಚಕ್ರದ ಒಂದು ಚಕ್ರ ಇದೆ. ಅದು ಸ್ವಲ್ಪ ಟೈಟ್ ಮಾಡ್ಕೊಂಡಿದ್ದೀರಿ. ಸಡ್ಲು ಬಿಡಿ, ಸಡ್ಲು ಬಿಡಿ, ಸಡ್ಲು ಬಿಡಿ, ಸಡ್ಲು ಬಿಡಿ, ಸಡ್ಲು ಬಿಡಿ. ಸಂಪೂರ್ಣ ಹೊಕ್ಕಳದ ಕಡೆ ಗಮನ ಕೊಡ್ತಾ ಇದ್ದೀರಾ. ಹೊಕ್ಕಳದ ಕಡೆ ಗಮನ ಕೊಡ್ತಾ ಇದ್ದೀರಾ. ಕಣ್ಣುಗಳನ್ನ ಮುಚ್ಚಿಕೊಂಡು ಅಂತರ್ಮುಖಿಯಾಗಿ ನೋಡ್ತಾ ಇದ್ದೀರಾ. ನಿಮ್ಮ ಹೊಕ್ಕಳದಿಂದ, ಹೊಕ್ಕಳ ಸೆಂಟರ್ ಪಾಯಿಂಟ್ ಅಂದರೆ ಹೊಕ್ಕಳದ ಸುತ್ತಲೂ ಒಂದು ಗುಲಾಬಿ ಮಿಶ್ರಿತ ವರ್ಣ ಕಾಣಿಸ್ತದ. ಗುಲಾಬಿ ಮಿಶ್ರಿತ ವರ್ಣ ಕಾಣಿಸ್ಲಿಕ್ಕೆ ಶುರು ಮಾಡ್ತದೆ ನಿಮಗೀಗ ನಿಮ್ಮ ಹೊಕ್ಕಳದ ಸುತ್ತಲೂ. ಈಗ ಮೆಲ್ಲಗೆ ಅಲ್ಲಿಂದ ನೀವು ನಿಮ್ಮ ಮನೋ ಶರೀರದ ಮೂಲಕ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹತ್ತಿದ್ದೀರಿ. ಹೊರಗೆ ಬರ್ತಾ ಇದ್ದೀರಿ. ಹೊಕ್ಕಳ ಭಾಗದಿಂದ ಹೊರಗೆ ಬರ್ತಾ ಇದ್ದೀರಿ. ಹೊಕ್ಕಳ ಭಾಗದಿಂದ ಹೊರಗೆ ಬರ್ತಾ ಇದ್ದೀರಿ. ಹೊಂಕಳ ಭಾಗದಿಂದ ಹೊರಗೆ ಬರ್ತಾ ಇದ್ದೀರಿ. ಓಹ್, ಪೂರ್ಣ ನೀವು ಹೊರಗಡೆ ಬಂದು ಆಚೆ ಈಚೆ ನೋಡ್ತಾ ಇದ್ದೀರಿ. ಮನೋಶರೀರಿಗಳಾಗಿದ್ದೀರಿ. ನೀವು ದೇಹದಿಂದ ಬಿಡುಗಡೆಯಾಗಿ
ನೀವೀಗ ಹೊರಗಡೆ ಬಂದಿದ್ದೀರಿ, ಆದರೆ ಕಾರ್ಡ್ಲೆಸ್ ಕನೆಕ್ಷನ್ ಇದೆ. ದೇಹದ ಕೂಡ ಕಾರ್ಡ್ಲೆಸ್ ಕನೆಕ್ಷನ್ ಇದೆ, ನೆನಪಿಡಿ. ಹೊರಗಡೆ ಬಂದಿದ್ದೀರಿ, ಹೊರಗಡೆ ಬಂದಿದ್ದೀರಿ, ಹೊರಗಡೆ ಬಂದಿದ್ದೀರಿ. ನಿಮ್ಮ ಶರೀರದ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೀರಿ. ಮನೋ ಶರೀರದ ಬಗೆಗೆ ನಿಮಗೆ ಕಲ್ಪನೆ ಇರಬಹುದು. ಅದಕ್ಕೆ ಕೈ ಇಲ್ಲ, ಕಾಲಿಲ್ಲ, ಮೂಗಿಲ್ಲ, ಏನಿಲ್ಲ, ಬರೀ ಒಂದು ದಿವ್ಯವಾದ ಪ್ರಭೆ, ಅದರಲ್ಲಿ 2 ಕಣ್ಣು ಇಷ್ಟೇ ಕಾಣಿಸ್ತದ. ಪ್ರೇತದ ರೂಪದೊಳಗ, ಭೂತದ ರೂಪದೊಳಗ ನೀವು ಎಲ್ಲಾದರೂ ನೋಡಿರಬಹುದು. ಆದರೆ ಇದು ಪ್ರೇತ ಅಲ್ಲ, ಭೂತ ಅಲ್ಲ, ಇದು ನಿಮ್ಮ ಮನೋ ಶರೀರ. ನೆನಪಿಡಿ, ನೀವು ಇದರಲ್ಲಿದ್ದೀರಿ, ಶರೀರದಿಂದ ಆಚೆ ಬಂದಿದ್ದೀರಿ. ನಿಮ್ಮ ಶರೀರದ ಸುತ್ತಲೂ ಅಡ್ಡಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಈಗ ಮೆಲ್ಲಗೆ ನೀವು ಅಂತರ್ಯಾಮಿಗಳಾಗಿದ್ದೀರಿ. ನಿಮ್ಮ ಶರೀರವನ್ನು ಬಿಟ್ಟು 10 ಅಡಿ ಅಂತರದಲ್ಲಿ ಇದ್ದೀರಿ, ನೋಡ್ತಾ ಇದ್ದೀರಿ. ನಿಮ್ಮ ಶರೀರವನ್ನು ನೀವು ಮನೋಶರೀರಗಳಾಗಿ ನೋಡ್ತಾ ಇದ್ದೀರಿ. ಸ್ಥೂಲ ಶರೀರವನ್ನು, ಭೌತಿಕ ಶರೀರವನ್ನು ಮನೋಶರೀರಗಳಾಗಿ ನೋಡ್ತಾ ಇದ್ದೀರಿ. ಈಗ ಮೆಲ್ಲಗೆ ನಿಮ್ಮ ಇಡೀ ದೇಹವನ್ನು ನೋಡ್ತಾ ಹೋಗಿ. ಇದು ನನ್ನ ದೇಹ. ಐ ಲವ್ ಮೈ ಬಾಡಿ. ಹೇಳ್ಕೊಳ್ಳಿ, ಐ ಲವ್ ಮೈ ಬಾಡಿ, ಐ ಲವ್ ಮೈ ಬಾಡಿ, ಐ ಲವ್ ಮೈ ಬಾಡಿ. ನಿಮ್ಮ ಕೂದಲನ್ನು ನೋಡಿಕೊಳ್ಳಿ, ನಿಮ್ಮ ಕೂದಲನ್ನು ನೋಡಿಕೊಳ್ಳಿ. ಬಿಳಿ, ಕಪ್ಪು, ಮಿಶ್ರಿತ ತಲೆಯ ಕೂದಲು ಹೇಗಿವೆ? ಹೇಗಿದ್ದ ಕೂದಲುಗಳು ಹೇಗಾಗಿವೆ? ನಿಮ್ಮ ಹಣೆ ನೋಡಿಕೊಳ್ಳಿ, ನಿಮ್ಮ ಹುಬ್ಬುಗಳನ್ನು ನೋಡಿಕೊಳ್ಳಿ, ಎಷ್ಟು ಚಂದ. ಮೂಗನ್ನು ನೋಡಿಕೊಳ್ಳಿ, ಕಣ್ಣುಗಳು ಮಧ್ಯೆ ಮೂಗು ಇದೆ, ತಳಗಡೆ ಮೀಸೆ ಇದೆ, ಕೆಳಗಡೆ ತುಟಿಗಳು ಇವೆ. ಸ್ಪಷ್ಟವಾಗಿ ಇದು ನಿಮ್ಮ ದೇಹ, ಇದು ನೀವು ಎಂದು ಭ್ರಮಿಸಿದ ಸ್ಥೂಲ ಶರೀರ. ನಿಮ್ಮ ಗದ್ದವನ್ನು ನೋಡಿಕೊಳ್ಳಿ, ಪ್ರೀತಿಯಿಂದ ನೋಡಿಕೊಳ್ಳಿ. ಇದು ನೀವು, ನಿಮ್ಮ ಶರೀರ, ನೀವು, ನಿಮ್ಮ ಶರೀರ. ಇದರಿಂದಾಗಿ ನೀವೆಲ್ಲ ಸಾಧನೆ ಮಾಡ್ತಾ ಇದ್ದೀರಿ. ಇದಕ್ಕೆ ಉಣಿಸ್ತಾ ಇದ್ದೀರಿ, ತಿನ್ನಿಸ್ತಾ ಇದ್ದೀರಿ, ಪೂಲಿಸಿದ್ದೀರಿ, ಅದನ್ನು ಸಿಕ್ಕಾಪಟ್ಟೆ ಬೆಳೆಸಿದ್ದೀರಿ, ಅಪ್ರಬುದ್ಧವಾಗಿ ಬೆಳೆಸಿದ್ದೀರಿ. ಯಾವ ಭಾಗದಲ್ಲಿ ನ್ಯೂನತೆ ಇದೆ ನೋಡ್ಕೊಳ್ಳಿ. ಹೊಟ್ಟೆ ಬಂದಿದೆಯಾ ನೋಡ್ಕೊಳ್ಳಿ, ಸಪೂರಾಗಿದೆಯಾ ನೋಡ್ಕೊಳ್ಳಿ. ನಿಮ್ಮ ಹೊಟ್ಟೆ, ನಿಮ್ಮ ಎದೆ, ನಿಮ್ಮ ಸೊಂಟದ ಭಾಗ, ನಿಮ್ಮ ತೊಡೆ, ಹೀಗೆ 2 ಕಾಲುಗಳನ್ನು ನೋಡ್ತಾ ಹೋಗಿ, 2 ಹಿಂಬಳಗಳನ್ನು ನೋಡ್ತಾ ಹೋಗಿ. ವಾವ್, ಇದು ನನ್ನ ಶರೀರ. ಇದುವರೆಗೆ ನಾನು ನೋಡಿರಲೇ ಇಲ್ಲ. ಶರೀರದ ಒಳಗಿದ್ದು ಕೂಡ ನಾನು ಇದನ್ನು ನೋಡಿರಲಿಲ್ಲ. ಆಶ್ಚರ್ಯ ಪಡ್ತಾ ಇದೆ ನಿಮ್ಮ ಮನೋಶರೀರ. ವಾವ್ ಅಂತ ಇದೆ. ನಾನು ಈ ಸ್ಥೂಲ ಶರೀರದಿಂದ ಈ ಜಗತ್ತನ್ನು ಎಂಜಾಯ್ ಮಾಡ್ತಾ ಇದ್ದೀನಾ? ವಾವ್, ಹೇಳಿಕೊಳ್ಳಿ. ಇದು ನನ್ನ ಸಾಧನ, ಇದು ನನ್ನ ಸಾಧನ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ದೇಹವನ್ನು ಹೊತ್ತುಕೊಂಡು ನಾನೆಲ್ಲವನ್ನು ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ, ಒದರಾಡ್ತಾ ಇದ್ದೇನೆ, ಚೀರಾಡ್ತಾ ಇದ್ದೇನೆ, ತಿಂತಾ ಇದ್ದೇನೆ, ಉಣ್ತಾ ಇದ್ದೇನೆ. ಎಷ್ಟೆಲ್ಲ ಕಾರ್ಯಗಳನ್ನು ನಾನು ಈ ದೇಹದಿಂದ ಮಾಡಿಸ್ತಾ ಇದ್ದೇನೆ. ನೋಡಿ ನೋಡಿ, ಈಗ ಇನ್ನಷ್ಟು ಮೇಲೆ ಹೋಗ್ತೀರಾ. ಸುಮಾರು 30 ಅಡಿ. ನಿಮ್ಮ ಶರೀರ ಸ್ವಲ್ಪ ಸಣ್ಣದಾಗಿ ಕಾಣ್ತಾ ಇದೆ, ಇರೋಕ್ಕಿಂತ ಸಣ್ಣದಾಗಿ ಕಾಣ್ತಾ ಇದೆ. ಇಡಿಯಾಗಿ ಶರೀರವನ್ನು ನೋಡ್ತಾ ಇದ್ದೀರಿ. ನಿಶ್ಚೇಷ್ಟಿತವಾಗಿ ಮಲಗಿದೆ, ಪ್ರಜ್ಞೆ ಇಲ್ಲ ಅದಕ್ಕೆ. ಯಾಕಂದ್ರೆ ನೀವು ಹೊರಗಡೆ ಬಂದಿದ್ದೀರಿ. ಮನೋಶರೀರಿಯಾಗಿ ನೀವು ಹೊರಗೆ ಬಂದಿರೋದ್ರಿಂದ ನೀವು ನಿಮ್ಮ ಭೌತಿಕ ದೈಹಿಕ ಪ್ರಜ್ಞೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ.
ಇದು ಥೇಟ್ ಶವ ಆಗಿದೆ. ಥೇಟ್ ಶವ. ಇಟ್ ಕಾಂಟ್ ಮೂವ್. ಇದು ಮೂವ್ ಆಗಲಿಕ್ಕೆ ಶಕ್ಯವೇ ಇಲ್ಲ. ಬೇಕಾದ್ರೆ ಇದನ್ನು ಪರೀಕ್ಷೆ ಮಾಡಿಕೊಳ್ಳಿ. ನೀವು ಮೇಲಿನಿಂದ ನೋಡ್ತಾ ಇದ್ದೀರಿ, ಶರೀರದ ಚಲನೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬೇಕಾದ್ರೆ ಸ್ಥೂಲ ಶರೀರದೊಳಗೆ ನೀವು ಹೊರಗಡೆ ಇದ್ದುಕೊಂಡು ನಿಮ್ಮ ಬಲಗೈಯನ್ನು ಎತ್ತಲಿಕ್ಕೆ ನೋಡಿ, ಬಟ್ ಎತ್ತಲಿಕ್ಕೆ ಆಗೋದಿಲ್ಲ. ಪ್ರಯತ್ನಿಸಿ, ಸುಮ್ಮನೆ ಒಂದು ಪ್ರಯತ್ನ ಮಾಡಿ. ನಿಮ್ಮ ಬಲಗೈಯನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡಿ, ಬಟ್ ಯು ಕಾಂಟ್. ಬಲಗೈಯನ್ನ ಎತ್ತಲಿಕ್ಕೆ ಪ್ರಯತ್ನಿಸ್ತೀರಿ, ಬರೋದೇ ಇಲ್ಲ. ಎಡಗೈಯನ್ನು ಪ್ರಯತ್ನಿಸಿ, ಎಡಗೈಯನ್ನು ಪ್ರಯತ್ನಿಸಿ, ಎಡಗೈಯನ್ನು ಪ್ರಯತ್ನಿಸಿ, ಎತ್ತುತ್ತಾ ಹೋಗಿ. ಎಷ್ಟು ಭಾರ! 5 ಕ್ವಿಂಟಲ್ ಆದರೂ ಎತ್ತಲಿಕ್ಕೇನೆ ಆಗ್ತಾ ಇಲ್ಲ. ಯು ಕಾಂಟ್ ಲಿಫ್ಟ್ ಯುವರ್ ಓನ್ ಆರ್ಮ್ಸ್. ನಿಮ್ಮ ಕೈಗಳನ್ನು ನೀವೀಗ ಎತ್ತಲಾರಿರಿ, ಸಾಧ್ಯವೇ ಇಲ್ಲ. ನಿಮ್ಮ ಕೈಗಳನ್ನು ಎತ್ತಲಾರಿರಿ. ಮತ್ತೊಮ್ಮೆ ಪರೀಕ್ಷಿಸಿ. 2 ಕಾಲುಗಳನ್ನು ಎತ್ತಲಿಕ್ಕೆ ಪ್ರಯತ್ನಿಸಿ, ಹೋಗಲಿ. ಕೈಗಳನ್ನು ಎತ್ತದಿದ್ದರೆ ಪರವಾಗಿಲ್ಲ, 2 ಕಾಲುಗಳನ್ನು ಎತ್ತಲಿಕ್ಕೆ ಪ್ರಯತ್ನಿಸಿ. ಆಗೋದೇ ಇಲ್ಲ. ಯಾಕಂದರೆ ಅದು ನಿಶ್ಚೇಷ್ಟಿತ. ಆಗೋದೇ ಇಲ್ಲ, ಅದು ನಿಶ್ಚೇಷ್ಟಿತ. ಅದಕ್ಕೆ ಪ್ರಜ್ಞೆ ಕಳ್ಕೊಂಡ್ಬಿಟ್ಟಿದೆ. ನೀವಿಲ್ಲಲ್ಲ, ನೀವು ಮನೋಶರೀರಿಯಾಗಿ ಈ ಶರೀರ ಬಿಟ್ಟು ಹೊರಗಡೆ ಬಂದಿದ್ದೀರಿ. ಮಜಾ ಅನ್ನಿಸ್ತದೆ ನಿಮಗೆ, ಮಜಾ ಅನ್ನಿಸ್ತಾ ಇದೆ. ಅಯ್ಯೋ, ನಿರ್ಜೀವ ದೇಹದಂತ ಮಲಗಿದೆ, ನನಗೂ ಈ ದೇಹವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ದೇಹವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ದೇಹವನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಭಾವ ನಿಮ್ಮಲ್ಲಿ ಸ್ಪಷ್ಟವಾಗಿದೆ. ಈಗ ಮೂಮೆಂಟೇ ಇಲ್ಲ ನಿಮ್ಮ ದೇಹಕ್ಕೆ. ಈಗ ಇನ್ನಷ್ಟು ಮೇಲಕ್ಕೆ ಹೋಗ್ತೀರಿ, ಇನ್ನಷ್ಟು ಮೇಲಕ್ಕೆ ಹೋಗ್ತೀರಿ ಮನೋಶರೀರಗಳಾಗಿ. ಈಗ ಸುಂದರವಾದ ಬೆಟ್ಟ, ಸುಂದರವಾದ ಕೆರೆ, ಸುಂದರವಾದ ಹಸಿರಾದ ಭೂಮಿ ಕಾಣಿಸ್ತದ. ನೀವು ಮಲಗಿದ್ದೀರಿ. ಈಗ ಅದರತ್ತ ಲಕ್ಷ್ಯ ಕೊಡದೆ ಮೇಲಕ್ಕೆ ನಿಮ್ಮ ಮನೋಶರೀರ ಏರ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ. ನಿಮ್ಮ ಶರೀರದ ಜೊತೆಗೆ ಆಕಾಶದ ಜೊತೆಗೆ ಕ್ಷಿತಿಜದ ಜೊತೆಗೆ ಗುಡ್ಡ, ಬೆಟ್ಟ, ಸರೋವರ, ಕೆರೆ ಏನೆಲ್ಲ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ಕಡ್ಡಿ ಪೆಟ್ಟಿಗೆ ಅಂತ ಮನೆಗಳು. ವಾವ್, ಎಷ್ಟು ಸುಂದರ ಈ ಜಗತ್ತು. ಮೇಲಕ್ಕೆ ಹೋಗ್ತಾರೆ. ಈಗ ಥಟ್ಟನೆ ನಿಮಗೆ ಮನೋವೇಗ ಶುರುವಾಗುತ್ತೆ. ಯು ಆರ್ ವೆರಿ ಫಾಸ್ಟ್. ರಾಕೆಟ್ಗಿಂತಲೂ ಫಾಸ್ಟ್. ಈಗ ನೀವು ಸೀದಾ ಹರಿದ್ವಾರಕ್ಕೆ ಹೋಗ್ತಾ ಇದ್ದೀರಾ. ಸ್ವಾಯ್ಕ್ ಅಂತಿಕೊಂಡು ಹರಿದ್ವಾರಕ್ಕೆ ಜಿಗಿದಿದ್ದೀರಾ, ಹೋಗಿದ್ದೀರಾ ಆಕಾಶಯಾನದ ಮೂಲಕ. ಗಂಗೆ ನಿಷ್ಕಲ್ಮಶವಾದ ಗಂಗೆ ಹರಿದ್ವಾರದಲ್ಲಿ ಹರಿತಾ ಇದ್ದಾಳೆ. ನಿಮಗೆ ಮೈ ರೋಮಾಂಚನಗೊಳ್ಳುತ್ತದೆ, ಮನಸ್ಸು ರೋಮಾಂಚನಗೊಳ್ಳುತ್ತದೆ. ರೋಮಾಂಚನ ಭಾವ. ಎಷ್ಟು ಜನ ಆಸ್ತಿಕರು ಆ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಎಷ್ಟು ಜನ ಆಸ್ತಿಕರು ಮುಳುಗಿ ಹೇಳ್ತಾ ಇದ್ದಾರೆ. ಪಕ್ಕದಲ್ಲಿ ದೊಡ್ಡ ದೊಡ್ಡ ಬೆಟ್ಟ, ನಡುವೆ ಹರಿವ ಗಂಗೆ, ಸಾವಿರಾರು ಲಕ್ಷಗಟ್ಟಲೆ ಸಾಧಕರು, ಆಸ್ತಿಕರು, ಭಕ್ತರು ಕಣ್ತುಂಬಿಕೊಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಆನಂದ ಅನಿಸ್ತದ. ಆನಂದದ ಭಾವದಿಂದ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಅಲ್ಲಿ ಅಲ್ಲಲ್ಲಿ ಕಾಣುವ ದೇವಾಲಯಗಳನ್ನ ಮೇಲಿನಿಂದಲೇ ಆಕಾಶದಲ್ಲಿ ನಿರೀಕ್ಷಿಸ್ತಾ ಇದ್ದೀರಿ. ಜನದಟ್ಟಣೆ, ಬೆಟ್ಟ, ಗುಡ್ಡ, ಹಾಗೆ ಇನ್ನಷ್ಟು ಮೇಲಕ್ಕೆ ಹೋಗ್ತಾ ಇದ್ದೀರಾ. ಇನ್ನಷ್ಟು ಮೇಲಕ್ಕೆ ಹೋಗ್ತಾ ಇದ್ದೀರಾ. ಓಹ್, ದೂರದಿಂದ ನಿಮಗೆ ಹಿಮಾವೃತವಾದ ಬೆಟ್ಟಗಳು ಕಾಣಿಸ್ತಾ ಇವೆ. ರೋಮಾಂಚನ ಅನ್ನಿಸ್ತಾ ಇದೆ. ದೂರವಾದ ಹಿಮಗಿರಿ ಬೆಟ್ಟಗಳು ಕಾಣಿಸ್ತಾ ಇದೆ. ಶುಭ್ರವಾದ ಹೊಳೆವ ಬಿಸಿಲಿನೊಳಗ ಹೊಳೆವ ಬೆಟ್ಟಗಳು ಕಾಣಿಸ್ತಾ ಇದೆ.
ತುಂಬ ಆನಂದ ಆಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಿ ಎಲ್ಲವನ್ನು. ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ನೀವೆಲ್ಲವನ್ನು. ಎಲ್ಲ ಇಡೀ ಆಕಾಶ ಒಂದು ರೌಂಡ್ ಆಗಿ ಕಾಣಿಸ್ತಾ ಇದೆ. ಓ, ಇದಕ್ಕೆ ಹೇಳ್ತಿರ್ಬೇಕು ಪೃಥ್ವಿ ದುಂಡಗಿದೆ ಅಂತ ತಿಳ್ಕೊಂಡು. ಆ ಭಾವ, ಆ ಭಾಷಾ ಬರ್ತಾ ಇದೆ ನಿಮಗೆ. ಪೃಥ್ವಿ ಗುಂಡಗಿದೆಯಪ್ಪ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ನೋಡ್ತೀರಿ ಅದನ್ನ. ಶುಭ್ರವಾದ ಆಕಾಶ, ನೀಲಿ ಆಕಾಶ, ಭೂಮಿಗೆ ತಾಕಿದ ಕ್ಷಿತಿಜ ಎಲ್ಲವನ್ನೂ ನೋಡ್ತಾ ಇದ್ದೀರಿ. ಮನಸ್ಸು ನಿರಂಬಳವಾಗಿದೆ. ಮೌನವಾಗಿ ಎಲ್ಲವನ್ನೂ ಅನುಭವಿಸ್ತಾ ಇದ್ದೀರಿ. ಏನು ನೋಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀರಿ, ಎಲ್ಲಿ ಹೋಗಬೇಕು ಅಂತ ವಿಚಾರ ಮಾಡ್ತಾ ಇದ್ದೀರಿ. ಹಾಗೆ ಯಾವ ಯಾವ ನಗರಗಳೋ ಏನೋ, ಹೇಗೆ ಒಂದು ವಿಮಾನ ಪ್ರಯಾಣ ಮಾಡುವಾಗ ನಿಮಗೆ ಎಲ್ಲವನ್ನೂ ನೋಡ್ತಾ ನೋಡ್ತಾ, ಕೆಳಗಿನ ಭಾಗವನ್ನು ನೋಡ್ತಾ ನೋಡ್ತಾ ಪ್ರಯಾಣಿಸ್ತಿರೋ ಅದೇ ಥರದ ಭಾವ ಮನೋಶರೀರ ಯಾನದ ಮೂಲಕ ನೀವು ಪಡ್ಕೊಳ್ತಾ ಇದ್ದೀರಿ. ಜಸ್ಟ್ ಲೈಕ್ ಏರೋಪ್ಲೇನ್ ಟ್ರಾವೆಲ್, ಆಸ್ಟ್ರಲ್ ಟ್ರಾವೆಲ್ ಅಂತೀವಿ ನಾವು. ಮೆಲ್ಲಗೆ ಬರ್ತಾ ಇದ್ದೀರಿ. ಮನಸ್ಸು ತುಂಬಿ ಬಂದಿದೆ. ಎಲ್ಲ ಈ ಸೃಷ್ಟಿಯನ್ನು ನೋಡ್ತಾ ನೋಡ್ತಾ ನಿಮ್ಮ ಮನಸ್ಸು ಸಂತೋಷವಾಗಿದೆ. ಮನಸ್ಸು ಸಂತೋಷವಾಗಿದೆ. ಬದಲಾಗುವ ಮೋಡಗಳನ್ನು ನೋಡ್ತಾ ಇದ್ದೀರಿ. ಇದ್ದಕ್ಕಿದ್ದಂತೆ ಮೋಡಗಳು ಸೃಷ್ಟಿಯಾಗ್ತಾ ಇವೆ. ಸುಂದರವಾದ ಮೋಡಗಳು, ವಿವಿಧ ಆಕೃತಿಯಲ್ಲಿನ ಮೋಡಗಳು. ಹೊಗೆ ಹೊಗೆ, ಉಗಿ ಉಗಿ, ಮಂಜು ಮಂಜು. ಆ ಮಂಜಿನೊಳಗ ಮನೋಶರೀರಗಳಾಗಿ ನೀವು ಪ್ರಯಾಣ ಮಾಡ್ತಾ ಇದ್ದೀರಿ. ನಿಮಗೆ ತಾಕ್ತಾ ಹೋಗ್ತದೆ ಮಂಜು, ನಿಮಗೆ ತಾಕ್ತಾ ಹೋಗ್ತದೆ ಹೊಗೆಯ ಆ ಒಂದು ಗ್ಯಾಸ್ನಂತ ಹೊಗೆ ಅಂತ. ಅದಕ್ಕೆ ಮೋಡ ರೂಪದೊಳಗ ಚಲಿಸ್ತಾ ಇದೆ. ಅದರೊಳಗ ಹಾಸಿ ನೀವು ಮತ್ತೆ ಮುಂದೆ ಮುಂದೆ ಬರ್ತಾ ಇದ್ದೀರಿ. ಎಲ್ಲವನ್ನು ನೋಡ್ತಾ ಬರ್ತಾ ಇದ್ದೀರಿ. ಕಣ್ತುಂಬಿಕೊಂಡು ಬರ್ತಾ ಇದ್ದೀರಿ. ಈಗ ವಾಪಸ್ ನೀವು ಮತ್ತೆ ನೀವಿರುವ ಸ್ಥಳದಲ್ಲಿ ಬಂದಿದ್ದೀರಿ. ಮತ್ತೆ ಮೇಲಿನಿಂದ ಕೆಳಗಿಳಿತಾ ಇದ್ದೀರಿ. ನಿಮ್ಮ ಶರೀರವನ್ನು ನೋಡ್ತಾ, ನಿಮ್ಮ ಶರೀರವನ್ನು ನೋಡ್ತಾ ಕೆಳಗಿಳಿತಾ ಇದ್ದೀರಿ, ಕೆಳಗಿಳಿತಾ ಇದ್ದೀರಿ, ಕೆಳಗಿಳಿತಾ ಇದ್ದೀರಿ. ಈಗ ನಿಮ್ಮ ಶರೀರದ ಪಕ್ಕದಲ್ಲಿ ಕೂತಿದ್ದೀರಿ. ಆದರೆ ಏನಾಗಿದೆ, ಏನಾಗಿದೆ, ಏನಾಗಿದೆ? ನಿಮ್ಮ ಸುತ್ತಲೂ ತುಂಬ ಜನ ಇದ್ದಾರೆ. ಅವರೆಲ್ಲರಿಗೂ ಒಂದು ಭ್ರಮೆ, ಈತ ಸತ್ತು ಹೋದ ಅಂತ ತಿಳ್ಕೊಂಡು. ಸತ್ತು ಹೋದ ಎನ್ನುವ ಭಾವ ಅವರಿಗೆ. ಆದರೆ ನೀವು ಸತ್ತಿಲ್ಲ. ಎಲ್ಲರೂ ಅಳ್ತಾ ಇದ್ದಾರೆ, ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾರೆ. ಯಾರ್ಯಾರೋ ನಿಮ್ಮನ್ನು ಹೊಗಳ್ತಾ ಇದ್ದಾರೆ, ಯಾರ್ಯಾರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ, ಯಾರ್ಯಾರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ಅತ್ತಂತೆ ನಾಟಕ, ಅತ್ತಂತೆ ನಾಟಕ ಮಾಡ್ತಾ ಇದ್ದಾರೆ. ಇವರು ಯಾರು ನಿಮ್ಮವರಲ್ಲ, ನಿಮ್ಮ ಹಣಕ್ಕಾಗಿ ಬದುಕಿದವರು, ನಿಮ್ಮೊಂದಿಗೆ ಸುಖವನ್ನು ಹಂಚಿಕೊಂಡವರಷ್ಟೇ. ಈಗ ನೀವು ಸತ್ತಿದ್ದೀರಿ, ಅವ್ರಿಗೆ ಏನು ಅನ್ನಿಸ್ತಾ ಇಲ್ಲ, ಅಂಥವ್ರನ್ನು ಕಾಣ್ತಾ ಇದ್ದೀರಿ. ನಿಮ್ಮ ಸಂಬಂಧಿಕರು, ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು, ನಿಮ್ಮ ನೆರೆಹೊರೆಯವರು, ನಿಮ್ಮ ಆಪ್ತರು ಎಲ್ಲರನ್ನು ನೋಡ್ತಾ ಇದ್ದೀರಿ. ನಿಮ್ಮ ಶರೀರದ ಸುತ್ತಲೂ, ನಿಮ್ಮ ಶರೀರದ ಸುತ್ತಲೂ ನೋಡ್ತಾ ಇದ್ದೀರಿ. ಎಲ್ಲರನ್ನೂ ನೋಡ್ತಾ ಇದ್ದೀರಿ, ಎಲ್ಲರನ್ನೂ ನೋಡ್ತಾ ಇದ್ದೀರಿ, ಎಲ್ಲರನ್ನೂ ನೋಡ್ತಾ ಇದ್ದೀರಿ. ವಿಚಾರ ಮಾಡ್ತಾ ಇದ್ದೀರಿ. ನಾನು ಕಾಣ್ತಾ ಇರೋದು ಸತ್ಯವೋ ಮಿಥ್ಯವೋ ಭ್ರಮೆಯೋ ವಿಚಾರ ಮಾಡ್ತಾ ಇದ್ದೀರಿ. ಓ ದೇವರೇ, ನಾನು ಹೊರಗೆ ಬಂದರೆ ನನ್ನ ಶರೀರಕ್ಕೆ ಏನು ಬೆಲೆಯೇ ಇಲ್ವಲ್ಲ. ಈ ಶರೀರ ನಶ್ವರ ಅಲ್ಲ, ಏನು ಬೆಲೆ ಇದೆ ಇದಕ್ಕೆ? ಇನ್ನೇನು ನಾನು ಒಳಗೆ ಹೋಗದಿದ್ದರೆ, ನನ್ನ ಶರೀರದೊಳಗೆ ಹೋಗದಿದ್ದರೆ ಇವರು ನನ್ನನ್ನು ಸುಟ್ಟು ಹಾಕುತ್ತಾರೆ, ನನ್ನನ್ನು ಹೂತು ಬರುತ್ತಾರೆ.
ಅಲ್ಲವಾ? ಕಾರಣ ನಾನು ಶರೀರದಲ್ಲಿ ಹೋಗಿ ಬಿಡಬೇಕು. ಇನ್ನು ಇವರಿಗೆ ಸಂತೋಷಪಡಿಸಬೇಕು. ನಾನು ಸತ್ತಿಲ್ಲ ಅಂತ ಹೇಳೋಕೆ ಮೆಲ್ಲಗೆ ಹೊಕ್ಕಳದ ಭಾಗದಿಂದ ನಿಮ್ಮ ಶರೀರವನ್ನು ಪ್ರವೇಶ ಮಾಡ್ತಾ ಇದ್ದೀರಿ. ಹೊಕ್ಕಳದ ಭಾಗದಿಂದ ನಿಮ್ಮ ಶರೀರದೊಳಗೆ ಹೋಗ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ವಾವ್, ಎಷ್ಟು ಮಜಾ! ಈಗ ನನ್ನ ಶರೀರಕ್ಕೆ ಅಸ್ತಿತ್ವ ಬಂತು. ನಾನು ಒಳಗಡೆ ಹೋದೆ. ಈಗ ಶರೀರ ಉಸಿರಾಡ್ಲಿಕ್ಕೆ ಶುರು ಮಾಡ್ತು. ನಾನು ಒಳಗಡೆ ಹೋದೆ, ಮತ್ತೆ ಶರೀರ ಪ್ರಜ್ಞೆ ಬಂತು, ತನ್ನ ಅಸ್ತಿತ್ವವನ್ನು ತಿಳ್ಕೊಂತು. ಸಣ್ಣಗೆ ಎರಡು ಕೈಗಳನ್ನು ನೋಡ್ತಾ ಇದ್ದೀನಿ. ಈಗ ಚಲಿಸ್ಲಿಕ್ಕೆ ಪ್ರಯತ್ನಿಸ್ತೀನಿ, ಚಲಿಸುತ್ತೆ. ಈಗ ವಾವ್ ಅನಿಸುತ್ತೆ. ಎಷ್ಟು ಮಜಾ ಅಲ್ಲ ಅನಿಸುತ್ತೆ. ನಮ್ಮ ಶರೀರ ಕಾಲುಗಳನ್ನು ಅಲುಗಾಡಿಸ್ಲಿಕ್ಕೆ ಹೋಗ್ತೀರಿ, ಕಾಲುಗಳು ಅಲುಗಾಡಿಬಿಡುತ್ತವೆ. ಈಗ ಅಲುಗಾಡಿಬಿಡುತ್ತವೆ, ಅಲುಗಾಡ್ತವೆ ಕಾಲುಗಳು. ನಾವು ಕಾಲು ಅಲುಗಾಡಿಸೋದನ್ನ, ಕೈ ಅಲುಗಾಡಿಸೋದನ್ನ ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಓ, ಏನಾಗಿತ್ತು ಈತನಿಗೆ? ದೀರ್ಘವಾದ ನಿದ್ರೆ ಹೋಗಿದ್ದನ, ಏನಿದು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಆನಂದ ಪಡ್ತಾ ಇದ್ದಾರೆ. ಭ್ರಮೆ ಅವರಿಗೆ, ನೀವು ಸತ್ತಿದ್ದೀರಿ ಅನ್ನೋ ಭ್ರಮೆ ಅವರಿಗೆ. ಬಟ್ ನೀವು ಅಮರರಾಗಿದ್ದೀರಿ, ನೀವು ಅಮರರಾಗಿದ್ದೀರಿ, ನೀವು ಆತ್ಮ ಇದ್ದೀರಿ. ಆತ್ಮನ ಪ್ರಭೆ ಮನಸ್ಸು, ಆತ್ಮನ ಪ್ರಭೆ ಮನಸ್ಸು. ಅಂತ ಮನಸ್ಸನ್ನ ಹೊರಗೆ ತೆಗೆದುಕೊಂಡು ಹೋಗಿ ಒಳಗೆ ಬಂದಿರಷ್ಟೇ. ಈಗ ನಿಮ್ಮ ಶರೀರ ಹಾವು ತನ್ನ ಪೊರೆ ಕಳಚಿಕೊಂಡಾಗ ಹೇಗೆ ಆಕ್ಟಿವ್ ಆಗ್ತದೋ, ಪೊರೆ ಬಂದ ಹಾವಿನಂತೆ ಇದ್ದೀರಿ, ನಿಸ್ತೇಜವಾಗಿದ್ದೀರಿ, ಆಳಸಿಗಳಾಗಿದ್ದೀರಿ. ಈಗ ಹೊರಗಡೆ ಜಗತ್ತನ್ನು ನೋಡಿ ಬಂದ ಮೇಲೆ, ದಿವ್ಯ ಗಂಗೆಯನ್ನು ನೋಡಿ ಬಂದ ಮೇಲೆ, ಪವಿತ್ರ ಹರಿದ್ವಾರವನ್ನು ನೋಡಿ ಬಂದ ಮೇಲೆ ನಿಮ್ಮ ಮನಸ್ಸು ಪೂರ್ಣ ಮುದುಗೊಂಡಿದೆ. ನಿಮ್ಮ ಶರೀರಕ್ಕೊಂದು ಆಧ್ಯಾತ್ಮಿಕ ಪ್ರಭೆ ಬಂದಿದೆ. ನಿಮ್ಮ ಶರೀರ ಪುನಶ್ಚೇತನಗೊಂಡಿದೆ. ನಿಮ್ಮ ಶರೀರ ತೇಜೋಮಯವಾಗಿದೆ. ನಿಮ್ಮ ಕಣ್ಣುಗಳಲ್ಲಿ ತೇಜಸ್ಸು ಬಂದಿದೆ. ಒಂದು ಏನೋ ಹಗುರವಾದ ಭಾವ, ನಿರಾತಂಕ ಭಾವ, ಒತ್ತಡವಿಲ್ಲದ ಶರೀರ, ಒತ್ತಡವಿಲ್ಲದ ಮನಸ್ಸು, ಮುದವಾದ ಮನಸ್ಸು, ಸಂತೋಷಭರಿತ ಮನಸ್ಸು, ನಿರಾತಂಕ ಮನಸ್ಸು. ಎಷ್ಟು ಆನಂದ, ಎಷ್ಟು ಆನಂದ! ಇಂಥ ಆನಂದವನ್ನ ನಾನು ನನ್ನ ಜನ್ಮದಲ್ಲೇ ಕಂಡಿರಲಿಲ್ಲ ಅನಿಸ್ತದೆ ನಿಮಗೀಗ. ಇಂಥ ಆನಂದವನ್ನ ನಾನು ನನ್ನ ಜನ್ಮದಲ್ಲಿ ಕಂಡಿರಲಿಲ್ಲ ಅನಿಸ್ತದೆ ನಿಮಗೀಗ. ಇಂಥ ಆನಂದವನ್ನ ನಾನು ನನ್ನ ಜನ್ಮದಲ್ಲಿ ಕಂಡಿರಲಿಲ್ಲ ಅನ್ನೋ ಭಾವ ನಿಮ್ಮಲ್ಲಿ ಡೆವಲಪ್ ಆಗ್ತಾ ಇದೆ. ಈಗ ಮತ್ತೆ ಮತ್ತೆ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಕೆಳಗಿಡ್ತಾ ಇದ್ದೀರಿ, ಚೆಕ್ ಮಾಡ್ಕೊಳ್ತಾ ಇದ್ದೀರಿ. ಎರಡೂ ಕೈಗಳನ್ನು ಒಟ್ಟಿಗೆ ಮೇಲಕ್ಕೆತ್ತಿರಿ, ಕೆಳಗಿಡ್ತೀರಿ, ಮೇಲಕ್ಕೆತ್ತಿರಿ, ಕೆಳಗಿಡ್ತೀರಿ. ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಿರಿ, ಕೆಳಗಿಡ್ತೀರಿ. ಎರಡೂ ಕಾಲುಗಳನ್ನು ಒಟ್ಟಿಗೆ ಮೇಲಕ್ಕೆತ್ತಿರಿ, ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಿರಿ, ಇಡ್ತೀರಿ. ವಾವ್ ಅನಿಸುತ್ತೆ. ಓ ದೇವರೇ, ಆವಾಗಲೇ ಎತ್ತಲಿಕ್ಕೆ ಬರಲಿಲ್ಲ, ಎತ್ತಾ ಇದ್ದೀನಿ ನಾನು. ಆ ಸಂತೋಷ ಅನಿಸ್ತದೆ. ಮತ್ತೆ ಶವಾಸನಕ್ಕೆ ಬರ್ತೀರಾ, ಮತ್ತೆ ಶವಾಸನಕ್ಕೆ ಬರ್ತೀರಿ. ಈಗ ನಾನು 10 ಸಂಖ್ಯೆಗಳನ್ನ ಎನಿಸ್ತೀನಿ. 10, 9 ಹೀಗೆ ವಿರುದ್ಧ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಎನಿಸ್ತೀನಿ. ನಾನು ಯಾವಾಗ 1 ಅಂತೀನೋ ಆವಾಗ ನೀವು ನಿಮ್ಮ ಕಣ್ಣುಗಳನ್ನು ಸಂಪೂರ್ಣ ತೆಗೆದಿರ್ತೀರಿ. ಹೊಸ ಮನುಷ್ಯರಾಗಿರ್ತೀರಿ, ಆನಂದ ಭರಿತರಾಗಿರ್ತೀರಿ, ತುಂಬ ತೇಜೋಮಯರಾಗಿರ್ತೀರಿ. ನಿಮ್ಮ ಕಣ್ಣುಗಳಲ್ಲಿ ಹೊಳೆತಾ ಇರ್ತದೆ. ಮೈ ಮೇಲಿರ್ತಕ್ಕಂಥ ಯಾವ ಒತ್ತಡ ಎಲ್ಲವೂ ನಿವಾರಣೆ ಆಗಿರ್ತದೆ. 10 ತುಂಬ ಆನಂದ ಇದೆ. 9 ಅತ್ಯಂತ ಹಗುರ.
8 ತುಂಬ 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 ಒತ್ತಡರಹಿತ ಶರೀರ, ಹಗುರ, ಮತ್ತಿಷ್ಟು ಹಗುರ. There is no tension of in any part of your body. No tension in any part of your body. 7 6 ಉಸಿರಾಟ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಉಸಿರಾಟ ವೇಗವಾಗ್ತಾ ಇದೆ. ಈಗ 6 ಉಸಿರಾಟ ಜಾಸ್ತಿ. ಉಸಿರಾಟ ಜಾಸ್ತಿ ಆದಾಗ ನಿಮ್ಮ ಬಾಡಿಗೆ ಎನರ್ಜಿ ತುಂಬ್ತಾ ಇದ್ದೀರಿ ಅಷ್ಟೇ. ಉಸಿರಾಟ ಜಾಸ್ತಿ ಆಗ್ತಾ ಇದೆ. 5 ಈಗ ಇನ್ನಷ್ಟು ಉಸಿರಾಟ ಜಾಸ್ತಿ ಆಗ್ತಾ ಇದೆ. ಹೇಗೆ ಟೈರ್ ಪಂಚರ್ ಆಗಿರ್ತೈತೆ, ಹವಾ ತುಂಬ್ತಿರಲ್ಲ, ಅದೇ ಥರ ನಿಮ್ಮ ಬಾಡಿಗೆ ಹವಾ ತುಂಬ್ತಾ ಇದ್ದೀರಿ. ಪುಸ್ 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 ಅಂತಿಕೊಂಡು ಅದನ್ನು ಹವಾ ತುಂಬ್ತಾ ಇದ್ದೀರಿ ಜೋರಾಗಿ. 4 ಈಗ ಸಂಪೂರ್ಣ ಚೇತೋಹಾರಿಯಾಗಿದ್ದೀರಿ. ಉಸಿರು ತುಂಬೋದು ಸಾಕು, ಹವೆ ತುಂಬೋದು ಸಾಕು, ನಿಮ್ಮ ಶರೀರ ತುಂಬ ಆಕ್ಟಿವ್ ಆಗಿದೆ. 3 ಮೆಲ್ಲಗೆ ಕಣ್ಣುಗಳನ್ನ ತೆಗಿತಾ ಬರ್ತಾ ಇದ್ದೀರಿ. ಸ್ಪಷ್ಟವಾಗಿ ತೆಗಿಲಿಕ್ಕೆ ಆಗ್ತಾ ಇಲ್ಲ. 3 ತೆಗಿಲಿಕ್ಕೆ ಆಗ್ತಾ ಇಲ್ಲ, ಆದರೂ ಪ್ರಯತ್ನಿಸ್ತೀರಿ ಅಷ್ಟೇ. ನಿಮ್ಮ ಕಣ್ಣುಗಳು ಬೇಗ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಭಾರ ಆಗಿವೆ. 2 ಕೈಗಳನ್ನ ಉಜ್ಜಿಕೊಳ್ತೀರಿ. 2 ಕೈಗಳನ್ನ ಬಿಸಿ ಮಾಡಿಕೊಳ್ತೀರಿ. 2 ಕೈಗಳನ್ನ ಬಿಸಿ ಮಾಡಿಕೊಳ್ತಾ ಇದ್ದೀರಿ. ಜೋರಾಗಿ ತಿಕ್ತಾ ಇದ್ದೀರಿ, ಬಿಸಿ ಮಾಡ್ಕೊಳ್ತೀರಿ. ಕಣ್ಣುಗಳ ಮೇಲೆ ಇಟ್ಕೊಳ್ತೀರಿ. ಕಣ್ಣುಗಳ ಮೇಲೆ ಇಟ್ಕೊಂಡಿದ್ದೀರಿ. 1 ನಿಮ್ಮ 2 ಕಣ್ಣುಗಳನ್ನು ತೆಗೆದಿದ್ದೀರಿ. ನೀವೀಗ ಹೊಸ ಜಗತ್ತನ್ನು ನೋಡ್ತಾ ಇದ್ದೀರಿ. ಅದೇ ಜಗತ್ತು, ಬಟ್ ಹೊಸದಾಗಿ ಕಾಣ್ತಾ ಇದೆ, ಸುಂದರವಾಗಿ ಕಾಣ್ತಾ ಇದೆ. ನೀವು ಹೊಸ ಮನುಷ್ಯರಾಗಿದ್ದೀರಿ. ಬಲಕ್ಕೆ ಹೊಳ್ತೀರಿ ಸಂಪೂರ್ಣವಾಗಿ. 2 ಕಾಲುಗಳನ್ನ ಎದೆ ಕಡೆ ಮಡಚ್ಕೊಳ್ತಾ ಇದ್ದೀರಿ. ಈಗ ಮತ್ತೆ ಕಣ್ಣು ಮುಚ್ಚಿಕೊಂಡೇ ಎದ್ದು ಕೂಡ್ತೀರಿ. ಕಣ್ಣು ಮುಚ್ಚಿಕೊಂಡು ಎದ್ದು ಕೂಡ್ತೀರಿ. ಕಣ್ಣು ಮುಚ್ಚಿಕೊಂಡು ಎದ್ದು ಕೂಡ್ತೀರಿ. 3 ಸಲ ಆಳವಾದ ಉಸಿರಾಟ ಮಾಡಿಕೊಳ್ಳುತ್ತೀರಿ. 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 ಈಗ ಮನಸ್ಸಿನಲ್ಲಿ 3 ಓಂಕಾರಗಳನ್ನು ಹೇಳಿಕೊಳ್ತಾ ಇದ್ದೀರಿ. ಕಣ್ಣು ತೆಗೆಯದೆ ಅಂತರ್ಮುಖಿಯಾಗಿ ಮನಸ್ಸಿನಲ್ಲಿ 3 ಓಂಕಾರಗಳನ್ನ ಹೇಳಿಕೊಳ್ತಾ ಇದ್ದೀರಿ. ಜೋರಾಗಿ ಹೇಳಿಕೊಳ್ತಾ ಇದ್ದೀರಿ. ಬಟ್ ಯಾರೂ ಕೇಳ್ತಾ ಇಲ್ಲ, ನಾವು ಅಷ್ಟು ಜೋರಾಗಿ. ಈಗ ಕಣ್ಣು ಗುಡ್ಡೆಗಳನ್ನೇ ಬಿಸಿರಿ, ಹುಬ್ಬುಗಳನ್ನೇ ಬಿಸಿರಿ, ಮೇಲ್ ನೋಡಿ. ಮತ್ತೆ ಆಕಾಶದತ್ತ ನೋಡಿ. ಪೂರ್ಣ ನೋಡಬಲ್ಲವರಾಗಿದ್ದೀರಿ. ನೀವು ಪೂರ್ಣ ನೋಡ್ತೀರಿ. ಆಕಾಶವನ್ನು ನೋಡ್ತೀರಿ, ಛತ್ತನ್ನು ನೋಡ್ತೀರಿ, ಮೇಲ್ಭಾಗವನ್ನು ನೋಡ್ತೀರಿ. ಮುಸ್ತಿರಿ ತೆಗಿತೀರಿ. 4-5 ಸಲ ಮಾಡ್ತೀರಿ. ಈಗ ನೀವು ಹೊಸ ಮನುಷ್ಯರಾಗಿದ್ದೀರಿ. ಒಳ್ಳೆಯದಾಗಲ್ಲ ನಿಮಗೆ. ಶ್ರೀ ಗುರುದೇವ್.